ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಡ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವಾರ್ತೆಗ. ಮಹಾರಾಷ್ಟ್ರ ಸರ್ಕಾರ ಸದ್ದಿಲ್ಲದೆ ಒಂದು ಮಹಾ ಕುತಂತ್ರವನ್ನ ಮಾಡ್ತಾ ಇದೆ. ಮಹಾ ಕುತಂತ್ರದಿಂದಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ತೀರದ ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಬರೋಬ್ಬರಿ 4 TMC ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆ ಮಹಾರಾಷ್ಟ್ರದ ಯೋಜನೆ ಯಾವುದು, ಯಾವ ರೀತಿ ಇವತ್ತು ಕುತಂತ್ರದ ಮೂಲಕ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋದ್ರ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನ ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಕೃಷ್ಣಾ ತೀರದಲ್ಲಿ ಬಹುತೇಕ ಏನಂತಂದ್ರೆ ಮಹಾರಾಷ್ಟ್ರದಿಂದಲೇ ಬರಬೇಕಾಗಿರ್ತಕ್ಕಂಥ ನೀರನ್ನ ಅವಲಂಬನೆ ಮಾಡಿಕೊಂಡು ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವರ್ಷಗಳ ಕಳೀತಾ ಬಂದಂತೆ ನದಿಯಲ್ಲಿ ನೀರು ಖಾಲಿಯಾಗಿ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಏನಂತಂದ್ರೆ ಕೃಷ್ಣಾ ತೀರದ ಜನ ಇವತ್ತು ಪಡಬಾರದ ಸಂಕಟವನ್ನು ಪಡ್ತಾರೆ. ಇಂಥದ್ರ ಮಧ್ಯೆ ಈಗ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಪಾಲಿನ ನೀರನ್ನ ತಮ್ಮ ರಾಜ್ಯಕ್ಕೆ, ತಮ್ಮ ರಾಜ್ಯದ ನಗರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇವತ್ತು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಏನಪ್ಪಾ ಆ ಒಂದು ಪ್ಲಾನ್ ಅಂತಂದ್ರೆ, ಕೊಲ್ಹಾಪುರ ಜಿಲ್ಲೆಯ ಇಚಲಕರಂಜಿ ನಗರಕ್ಕೆ ಕರ್ನಾಟಕದ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಇವತ್ತು ಮಹಾರಾಷ್ಟ್ರ ಸರ್ಕಾರ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು. ಸ್ವತಃ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಬಂದು ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿ ಹೋಗಿರ್ತಕ್ಕಂಥದ್ದು. ಯೋಜನೆಯ ನಾವು ರೂಪುರೇಷವನ್ನ ನಾವು ನೋಡೋದಾದ್ರೆ, ಈ ಒಂದು ಯೋಜನೆ ಬಂದ್ಬಿಟ್ಟು ಇವತ್ತು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಗಡಿಯ ಹಳೆ ದಾನವಾಡ್ ಗ್ರಾಮದ ಬಳಿ ಒಂದು ಜಾಕ್ವೆಲ್ ಅನ್ನ ನಿರ್ಮಾಣ ಮಾಡಿ ಕೃಷ್ಣಾ ನದಿಯಿಂದ ಬರೋಬ್ಬರಿ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಚಲಕರಂಜಿ ನಗರಕ್ಕೆ 4 TMCಗೂ ಹೆಚ್ಚು ಕಮ್ಮಿ 4 TMC ಅಷ್ಟು ನೀರು ಕುಡಿಯೋದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇವತ್ತು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ, ಈಗಾಗಲೇ ಇಚಲಕರಂಜಿ ನಗರ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದೋಗಿದೆ. ಅದ್ರ ಜೊತೆಗೇನೆ ಟೆಕ್ಸ್ಟೈಲ್ ಪಾರ್ಕ್ ಹಬ್ ಅಂತಾನೆ ಇವತ್ತು ಇಚಲಕರಂಜಿ ನಗರ ಕರೆಸ್ಕೊಳ್ಳುತ್ತೆ. ಸುಮಾರು ಸಾವಿರಾರು ಕಂಪ್ನಿಗಳು ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಆ ಒಂದು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಪಕ್ಕದಲ್ಲೇ ಪಂಚಗಂಗಾ ನದಿ ಹರಿತಾ ಇದೆ. ಆ ಒಂದು ಪಂಚಗಂಗಾ ನದಿಯಿಂದ ನೀರು ತೆಗೆದುಕೊಳ್ಳೋದನ್ನ ಬಿಟ್ಟು ದೂರದ 30 ಕಿಲೋಮೀಟರ್, ಅದು ಕೂಡ ಕರ್ನಾಟಕದ ಗಡಿಯಿಂದಲೇ ಇವತ್ತು ನೀರು ತಗೊಂಡು ಹೋಗ್ತೀವಿ ಅನ್ನುವಂಥ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಇದರಿಂದ ಈಗ ನಮ್ಮ ರೈತರು ಸಾಕಷ್ಟು ಏನಂದ್ರೆ ಚಿಂತೆಗೀಡಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬರೋ ದಿನಮಾನಗಳಲ್ಲಿ ಈ ಒಂದು ಯೋಜನೆ ಚಿಕ್ಕೋಡಿ ತಾಲೂಕಿನ ರೈತರಿಗೆ ಒಂದು ರೀತಿ ಮರಣ ಶಾಸನ ಆಗೋದಕ್ಕೆ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ನಮ್ಮ ನೆರವಿಗೆ ಬರಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ರೈತರು ಮಂಡಿಸಿರ್ತಕ್ಕಂಥದ್ದು. ಸೊ ಆ ಯೋಜನೆಯ ಒಂದು ರೂಪುರೇಷವನ್ನ ನಾವು ನೋಡೋದ್ರೆ, ಪ್ರಮುಖವಾಗಿ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದ್ ಕಡೆ ಕೃಷ್ಣಾ ನದಿ ಇದೆ, ಇನ್ನೊಂದು ಕಡೆ ದೂದ್ಗಂಗಾ ನದಿಯ ಸಂಗಮ ಸ್ಥಾನ. ಅದೇ ಒಂದು ಸಂಗಮ ಸ್ಥಾನದಿಂದಲೇ ಇವತ್ತು ನೀರು ತೆಗೆದುಕೊಂಡು ಹೋಗೋದಕ್ಕೆ ರಾಧಾಕೃಷ್ಣ ನೀರಾವರಿ ಯೋಜನೆ ಮೂಲಕ ಇವತ್ತು ಮಹಾರಾಷ್ಟ್ರ ಸದ್ದಿಲ್ಲದೆ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಯಾಕೆ ಈ ಒಂದು ಗಡಿಯಲ್ಲೇ ಬಂದು ಅವರು ಇವತ್ತು ಯೋಜನೆಯನ್ನ ರೂಪಣೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಬರೋಬ್ಬರಿ 3 ಜಾಗಗಳಲ್ಲಿ ಕರ್ನಾಟಕದ ಗಡಿ ಇರುತ್ತೆ. ಚಂದೂರು ಟೇಕ್ ಆಗಿರ್ಬೋದು, ಈ ಕಡೆ ಕಲ್ಲೋಳ ಆಗಿರ್ಬೋದು, ಈ ಕಡೆ ಯಕ್ಸಂಬ. ಸೊ ಹೀಗೆ 3 ಕಡೆಗಳಲ್ಲೂ ಕೂಡ ಏನಂತಂದ್ರೆ ಕರ್ನಾಟಕ ಗಡಿ ಇದೆ. ಒಂದ್ ಕಡೆಗೆ ದಾನವಾಡ, ಹಳೆ ದಾನವಾಡ ಅನ್ನೋ ಗ್ರಾಮದ ಮಹಾರಾಷ್ಟ್ರದ ಗಡಿ ಬಂದು ಹೊಂದ್ಕೊಳ್ಳುತ್ತೆ. ಆ ಒಂದು ಕೃಷ್ಣಾ ನದಿ ಕೂಡ ಏನಂತಂದ್ರೆ 50% ಅಂದ್ರೆ ಅದನ್ನೇ ಇವತ್ತು ಬಾರ್ಡರ್ ಅನ್ನ ಮಾಡ್ಕೊಂಡಿದ್ದಾರೆ. 50% ನದಿ ಮಹಾರಾಷ್ಟ್ರದ ಪಾಲಾಗುತ್ತೆ, ಇನ್ನು ಉಳಿದಿರ್ತಕ್ಕಂಥದ್ದು ಕರ್ನಾಟಕದ ಪಾಲಾಗುತ್ತೆ. ಸೊ ಈ ಒಂದು ದಾನವಾಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಜಾಕ್ವೆಲ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿಂದ ನೀರು ತೆಗೆದುಕೊಂಡು ಹೋಗೋದಕ್ಕೆ ಇವತ್ತು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಕರ್ನಾಟಕದ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನಿವತ್ತು ಕಲ್ಲೋಳ ಗ್ರಾಮದಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ. ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಮಳೆಗಾಲ ನಿಂತ ಸಂದರ್ಭದಲ್ಲಿ ಆ ಬ್ಯಾರೇಜ್ ಅನ್ನ ಬಂದ್ ಮಾಡ್ತಾರೆ. ಬ್ಯಾರೇಜ್ ಬಂದ್ ಮಾಡಿದಂತ ಸಂದರ್ಭದಲ್ಲಿ ಬರೋಬ್ಬರಿ 1 ರಿಂದ 1.5 TMC ನೀರು ಆ ಬ್ಯಾಕ್ ವಾಟರ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೇನೆ ಇವತ್ತು ಮಹಾರಾಷ್ಟ್ರದಿಂದ ಯಾವುದೇ ರೀತಿಯ ನೀರು ಬಿಟ್ಟಂತ ಸಂದರ್ಭದಲ್ಲಿ, ಏನು ಮಳೆ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಆ ಕರ್ನಾಟಕಕ್ಕೆ ನೀರು ಎಂಟ್ರಿ ಆಗೋ ಪಾಯಿಂಟ್ ಕೂಡ ಅದೇ ಕೃಷ್ಣಾ ನದಿಯಿಂದ ಬಂದರೂ ಕೂಡ ಅದೇ ಒಂದು ಕಲ್ಲೋಳ್ ಬ್ಯಾರೇಜ್ ಮೂಲಕನೇ ಕರ್ನಾಟಕಕ್ಕೆ ಎಂಟ್ರಿ ಆಗ್ಬೇಕು. ಹಾಗೆ ದೂದ್ಗಂಗಾ ಮೂಲಕ ನೀರು ಬಂದರೂ ಕೂಡ ಆ ಒಂದು ಕಲ್ಲೋಳ್ ಬ್ಯಾರೇಜ್ ಮೂಲಕನೇ ಎಂಟ್ರಿ ಆಗ್ಬೇಕು. ಸೊ ಇದನ್ನೇ ಅಡ್ವಾಂಟೇಜ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಮಹಾರಾಷ್ಟ್ರ ಅದೇ ಒಂದು ಭಾಗದಲ್ಲಿ ಬಂದು ಇವತ್ತು ಜಾಕ್ವೆಲ್ ನಿರ್ಮಾಣ ಮಾಡಿ ನಾವು ಇಚಲಕರಂಜಿಗೆ ನೀರು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಮಹಾರಾಷ್ಟ್ರದ ಗಡಿಯಲ್ಲಿ ಈ ಒಂದು ಜಾಕ್ವೆಲ್ ನಿರ್ಮಾಣ ಆದ್ರೂ ಕೂಡ 100% ಇವತ್ತು ಏನು ಕರ್ನಾಟಕದ ಪಾಲಿನಲ್ಲಿ, ಕರ್ನಾಟಕದ ರಾಜ್ಯದ ಗಡಿ ಒಳಗಡೆ ಏನಿವತ್ತು ನೀರು ನಿಂತ್ಕೊಳ್ಳುತ್ತೆ ನದಿಯಲ್ಲಿ, ಅದೇ ನೀರನ್ನೇ ಇವತ್ತು ಮಹಾರಾಷ್ಟ್ರ ಅಲ್ಲಿಂದ ಲಿಫ್ಟ್ ಮಾಡಿ ತನ್ನ ಒಂದು ಇಚಲಕರಂಜಿ ನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ರೈತರು ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು, ಸಾಕಷ್ಟು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ.
ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸರ್ಕಾರದ ಗಮನಕ್ಕೆ ಇಲ್ಲಿನ ರೈತರು, ಕನ್ನಡ ಪರ ಸಂಘಟನೆ, ಹೋರಾಟಗಾರರು ಈ ಒಂದು ಮಹಾರಾಷ್ಟ್ರದ ಯೋಜನೆ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಸರ್ಕಾರ ಮುಂದೆ ಬಂತು ಆ ಒಂದು ಯೋಜನೆ ವಿಚಾರವಾಗಿ ಇದುವರೆಗೂ ಕೂಡ ಮಾತನಾಡಿಲ್ಲ. ಸೊ ಇಲ್ಲಿನ ರೈತರ ಸಮಸ್ಯೆ ಏನು, ಅವರೇ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಈಗೇನು ಇಂಚಲಕರ್ಜಿ ನಗರಕ್ಕೆ ರಾಧಾಕೃಷ್ಣ ಯೋಜನೆಯಲ್ಲಿ, ಕುಡಿಯೋ ನೀರಿನ ಯೋಜನೆಯಲ್ಲಿ ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಫಡ್ನವೀಸ್ ಅವರು ಇಲ್ಲಿ ಇಂಚಲಕರ್ಜಿ ನಗರಕ್ಕೆ ಬಂದ ಘೋಷಣೆ ಮಾಡಿ ಹೋಗಿದ್ದಾರೆ. ಆದರೆ ಈ ಯೋಜನೆ ಅಂತಾರಾಜ್ಯ ನದಿ ನೀರು ಕಾನೂನನ್ನು ಉಲ್ಲಂಘನೆ ಮಾಡಿ ಅವರು ಏಕಪಕ್ಷೀಯವಾಗಿ ಈ ಯೋಜನೆಯನ್ನು ಜಾರಿಗೆ ತಂದಾರೆ. ಯಾಕಂತಂದ್ರೆ ಒಂದು ಕಡೆ ಮಹಾರಾಷ್ಟ್ರದ ಬಾರ್ಡರು, 3 ಭಾಗ ಕರ್ನಾಟಕದ ಭಾಗ ಇದೆ. ಹೀಗಾಗಿ ಈ ಅಂತಾರಾಜ್ಯ ನದಿ ನೀರು ಕಾನೂನನ್ನು ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ಮಾಡುವಂಥ ರಾಧಾಕೃಷ್ಣ ಯೋಜನೆಗೆ ಈ ಗಡಿ ಭಾಗದ ರೈತರ ಪರವಾಗಿ ನಾನು ಧಿಕ್ಕಾರವನ್ನು ಹೇಳ್ತೀನಿ. ಈಗ ಇದು ಯೋಜನೆ ಸುಮಾರು ಈ ಸಂಗಮ ಸ್ಥಳದಿಂದ 500 ಮೀಟರ್ ಅಂತರದಲ್ಲಿ ಕಲ್ಲೋಳ ಒಂದು ಸಂಪೂರ್ಣವಾದಂಥ ಕರ್ನಾಟಕದ ಭಾಗ. ಈ ಭಾಗದ ಹಿನ್ನೀರಿನ ನದಿಯನ್ನು ಎಲ್ಲನೂ ಮಹಾರಾಷ್ಟ್ರದ ಇಂಚಲಕರ್ಜಿ ನಗರಕ್ಕೆ ಹೋದ್ರೆ ನಮ್ಮ ಗಡಿ ಭಾಗದ ಮತ್ತು ನಮ್ಮ ನೀರು ನಮ್ಮ ಹಕ್ಕು. ನಮ್ಮ ನೀರಿನ ಪಾಲ ಯಾರು ಕೊಡೋರು? ಬೇಸಿಗೆಗಾಲದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನೊಳಗೆ 4 TMC ನೀರು ಬಿಡ್ತಾರೆ ಅವರು. ನಮಗಿಲ್ಲಿ ಕುಡಿಯೋಕೆ ನೀರು ಇರೋದಿಲ್ಲ, ಅವಾಗ 4 TMC ನೀರು ಬಿಡ್ತಾರೆ. ಈಗ ಅದೇ 4 TMC ನೀರು ಮಹಾರಾಷ್ಟ್ರದವರು ಇವರು. ಅಂದರೆ ಇದು ಯಾವ ನ್ಯಾಯ ನಾನು ಕೇಳ್ತೀನಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಈಗ ಯಾಕಂತಂದ್ರೆ ಈ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಒಬ್ಬ ಸ್ಥಳೀಯ ಇಲ್ಲಿ ಗಡಿ ಭಾಗದ ರೈತನಾಗಿ ನನಗೂ ಗೊತ್ತಿತ್ತು, ಆದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದ 1 mm ಕೂಡ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಸೆಂಟರ್ ಪಾಯಿಂಟ್ ಮ್ಯಾಗ ಮಾಡ್ತಾ ಇದ್ದಾರೆ. ಇದು ಕಲ್ಲೋಳಿನ ಹಿಂದಿನ ಅಂದರೆ 3 ಗ್ರಾಮಗಳು ಹತ್ತವು. ಒಂದು ಕಡೆ ಕಲ್ಲೋಳ ಕರ್ನಾಟಕದ್ದು, ಒಂದು ಕಡೆ ಯಕ್ಷಂಬ, ಇನ್ನೊಂದು ಕಡೆ ಚಂದೂರು, ಒಂದು ಭಾಗ ಮಹಾರಾಷ್ಟ್ರದ ಧಾರವಾಡ. ಈ ಒಂದು ಭಾಗ ಮಹಾರಾಷ್ಟ್ರ ಆದರೆ 3 ಭಾಗ ಕರ್ನಾಟಕದಿದ್ದಾವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡ ಈಗಲಾದರೂ ಈ ಯೋಜನೆಗೆ ವಿರೋಧ ಮಾಡಿರಿ, ಸರ್ಕಾರ ಮ್ಯಾಗ ಒತ್ತಡ ತಂದ ಮಹಾರಾಷ್ಟ್ರ ಸರ್ಕಾರ ಈ ಯೋಜನೆಗೆ ತಡೆ ಹಿಡಿಯುವಾಗ ಮಾಡಬೇಕು. ಒಂದು ವೇಳೆ ಕುಡಿಯೋ ನೀರು ಮಾನವೀಯತೆ ದೃಷ್ಟಿಯಿಂದ ನೀವು ಕುಡಿಯೋ ನೀರಿನ ಯೋಜನೆಯನ್ನು ಕೊಡೋರಿದ್ರೆ ಕೊಡ್ರಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈಗೇನು 4 TMC ನೀರು ನಮಗೆ ಬೇಸಿಗೆಗಾಲದಲ್ಲಿ ಬಿಡ್ತಾರೋ, ಇನ್ನೂ 2 TMC ನೀರು ಹೆಚ್ಚುಗಡೆಗೆ ಬಿಡುಗಡೆ ಮಾಡಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ಒಪ್ಕೊಂತಂದ್ರೆ ಈ ಯೋಜನೆಗೆ ನಾವು ವಿರೋಧ ಮಾಡೋದಿಲ್ಲ. ಒಂದು ವೇಳೆ ಇದು ಯಾವುದೇ ಯೋಜನೆಗೆ ಅಂದರೆ ಈ ನೀರು ಬಿಡೋಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಸಂಪೂರ್ಣವಾಗಿ ಗಡಿ ಭಾಗದ ರೈತರ ಪರವಾಗಿ ನಾವು ಒಂದು ಉಗ್ರವಾದಂಥ ಹೋರಾಟ ಈ ಸುಕ್ಷೇತ್ರ ಯಡೂರಿನಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸೊ ಇದು ಇಲ್ಲಿನ ರೈತರು ಹೇಳುವಂಥದ್ದು ಏನಂತಂದ್ರೆ, ಇವತ್ತು ಈ ಒಂದು ಯೋಜನೆ ಬಂದರೆ ನಮಗೆ ಮರಣ ಶಾಸನ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಮಹಾರಾಷ್ಟ್ರದ ಯೋಜನೆ ಈ ಒಂದು ನಮ್ಮ ಗಡಿಯಲ್ಲಿ ಬಂದರೆ ಖಂಡಿತವಾಗ್ಲೂ ನಮ್ಮ ಚಿಕ್ಕೋಡಿ ತಾಲೂಕಿನ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂತಂದರೆ ಬರೋಬ್ಬರಿ ಮಳೆಗಾಲ ನಡೆದಂಥ ಸಂದರ್ಭದಲ್ಲಾಯ್ತು, ಬೇಸಿಗೆ ಇದ್ದಂಥ ಸಂದರ್ಭದಲ್ಲಾಯ್ತು, ಆ ಒಂದು ಪಾಯಿಂಟ್ ಏನಿದೆ ಬರೋಬ್ಬರಿ 1.5-2 ಕಿಲೋಮೀಟರ್ ಪಾಯಿಂಟು, ಆ ಕಡೆ ದೂದ್ಗಂಗಾ ನದಿಯಿಂದ ಬರ್ತಕ್ಕಂಥ ನೀರು, ಈ ಕಡೆ ಕೃಷ್ಣಾ ನದಿಯಿಂದ ಬರ್ತಕ್ಕಂಥ ನೀರು ಎಲ್ಲವೂ ಕೂಡ ಆ ಸಂಗಮ ಕ್ಷೇತ್ರದಲ್ಲಿ ನಿಂತ್ಕೊಳ್ಳುತ್ತೆ. ಅದರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಬ್ಯಾಕ್ ವಾಟರ್ ನಿಂತ್ಕೊಳ್ಳುತ್ತೆ. ಸೊ ಅದೇ ಬ್ಯಾಕ್ ವಾಟರ್ನ ನಂಬ್ಕೊಂಡು ಇವತ್ತು ಚಿಕ್ಕೋಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳು, ಹಾಗೆ ಕೃಷ್ಣಾ ತೀರದಲ್ಲಿ ಬರ್ತಕ್ಕಂಥ ಇವತ್ತು 100 ಹೆಕ್ಟೇರ್ ಪ್ರದೇಶಗಳಿಗೆ ಆ ಒಂದು ನೀರನ್ನೇ ಇವತ್ತು ಬೆಳೆ ಬೆಳೆಯೋದಕ್ಕಾಗಲಿ, ಕುಡಿಯೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಅದೇ ಒಂದು ನೀರು ಯೂಸ್ ಆಗುತ್ತೆ. ಸೊ ಅದೇ ನೀರಿನ ಪಕ್ಕದಲ್ಲೇ ಇವತ್ತು ಅದೇ ನೀರಿನ ಬುಡಕ್ಕೆ ಇವತ್ತು ಮಹಾರಾಷ್ಟ್ರ ಏನಂತಂದ್ರೆ ಬಂದು ನಾವು ಯೋಜನೆಯನ್ನ ತರ್ತೀವಿ, ನಾವು ಜಾಕ್ವೆಲನ್ನ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಹೇಳ್ತಾ ಇದ್ರೆ, ಸೊ ಯಾವ ನೀರನ್ನ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ನೀವು ಗಡಿ ಅಂಚಿನಲ್ಲಿ ಬಂದು ನೀವು ನೀರನ್ನ ತೆಗೆದುಕೊಂಡು ಹೋದ್ರೆ ಯಾರ ಪಾಲಿನ ನೀರನ್ನ ನೀವು ತೆಗೆದುಕೊಂಡು ಹೋಗ್ತಾ ಇದ್ರಿ ಅನ್ನುವಂಥ ಪ್ರಶ್ನೆನ ಇವತ್ತಿನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಅಕಸ್ಮಾತ್ ಒಂದು ವೇಳೆ ನೀವು ಯೋಜನೆಯನ್ನ ರೂಪಣೆ ಮಾಡೋದೇ ಆದ್ರೆ ಕರ್ನಾಟಕ ಸರ್ಕಾರ ಕೂಡಲೇ ಏನಂತಂದ್ರೆ ಇದಕ್ಕೆ ಎಂಟ್ರಿ ಆಗಬೇಕು. ಕೆಲವು ಏನಂತಂದ್ರೆ ಒಡಂಬಡಿಕೆಗಳನ್ನ ಮಾಡ್ಕೋಬೇಕು. ಪ್ರತಿ ವರ್ಷವೂ ಕೂಡ ಏನಂತಂದ್ರೆ ಬೇಸಿಗೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನ ಸಾಕಷ್ಟು ಏನಂತಂದ್ರೆ ಸಂಕಷ್ಟವನ್ನ ಪಡ್ತಾರೆ. ಮಹಾರಾಷ್ಟ್ರದಿಂದ ನೀರು ಬಿಡಿ ಅಂತ ಎಷ್ಟೇ ಹೋಗೋದ್ರು ಕೂಡ ಅಲ್ಲಿನ ಸರ್ಕಾರ ಆಗ್ಲಿ, ಅಲ್ಲಿನ ನೀರಾವರಿ ಇಲಾಖೆ ಆಗ್ಲಿ ಒಂದು ಹನಿ ನೀರನ್ನು ಕೂಡ ನಮ್ಮ ರಾಜ್ಯಕ್ಕೆ ಬಿಟ್ಕೊಡೋದಿಲ್ಲ. ನಮಗೆ ನೀರಿಲ್ಲ, ನಾವು ನೀರನ್ನ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಬರೀ 2 TMC ನೀರನ್ನ ಕೊಡಿ ಅಂದ್ರೂ ಕೂಡ ಸಾಕಷ್ಟು ಸಾಹಸಗಳನ್ನ ಮಾಡಿದಂತ ಸಂದರ್ಭದಲ್ಲಿ ನೀರನ್ನ ಕೊಡ್ತಾರೆ. ಇನ್ನು ಅಲ್ಲಿನ ಒಂದು ಜಿಯೋಗ್ರಫಿಕಲ್ ಪರಿಸ್ಥಿತಿನ ನಾವು ನೋಡಿದ್ರೆ ಬಹುತೇಕ ಡಿಸೆಂಬರ್ ಹೊತ್ತಿಗೆ ಕೃಷ್ಣಾ ನದಿ ಖಾಲಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಚ್, ಏಪ್ರಿಲ್, ಮೇ ಅಷ್ಟೊತ್ತಿಗಾಗಲೇ
ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ಸಂದರ್ಭದಲ್ಲಂತೂ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿರುತ್ತೆ. ಆದರೆ ಆ ಒಂದು ಪ್ರದೇಶದಲ್ಲಿ ನೀರು ಹಾಗೆ ಉಳ್ಕೊಂಡಿರುತ್ತೆ. ಅದು ಕುಡಿಯೋದಕ್ಕೆ ಮೀಸಲಿಟ್ಟಿರ್ತಕ್ಕಂಥ ನೀರು, ಅದು ಚಿಕ್ಕೋಡಿ ನಗರ ಆಗಿರ್ಬೋದು, ಬೇರೆ ಬೇರೆ ಹಳ್ಳಿಗಳಾಗಿರ್ಬೋದು. ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ನೀವು ಸರ್ಕಾರ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ. ಒಂದ್ ವೇಳೆ ಅಲ್ಲಿಯೇ ನೀವು ಜಾಕ್ವೆಲ್ ನಿರ್ಮಾಣ ಮಾಡಿ ನೀರು ತೆಗೆದುಕೊಂಡು ಹೋಗೋದಕ್ಕೆ ಕೊಟ್ಟರೆ, ಆ ನೀರನ್ನು ಕೂಡ ಮಹಾರಾಷ್ಟ್ರನೇ ಬಳಸ್ಕೊಂಡ್ರೆ ನಮ್ಮ ಗತಿ ಏನು ಅನ್ನುವಂಥ ಸಹಜ ಪ್ರಶ್ನೆಯನ್ನ ಇವತ್ತು ರೈತರು ಮಾಡ್ತಾ ಇರತಕ್ಕಂಥದ್ದು. ಇನ್ನು ರೈತರು ಹೇಳೋ ಪ್ರಕಾರ ನಾವು ಯಾವುದೇ ರೀತಿಯ ಯೋಜನೆಗೆ ವಿರೋಧ ಮಾಡ್ತಾ ಇಲ್ಲ. ಸರ್ಕಾರ ಇದನ್ನ ಸ್ಟಾಪ್ ಮಾಡಬೇಕು. ಅಕಸ್ಮಾತ್ ನೀವು ಯೋಜನೆ ಮಾಡುವಂಗಿದ್ರೆ ಮಾಡಿ, ಆದ್ರೆ ಸರ್ಕಾರಗಳ ಮಧ್ಯೆ ಶಾಶ್ವತವಾಗಿರ್ತಕ್ಕಂಥ ಒಂದು ಒಡಂಬಡಿಕೆ ಆಗಬೇಕು. ಆ ಒಡಂಬಡಿಕೆ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ 2 TMC ನೀರನ್ನ ನೀವು ನಮ್ಮ ರಾಜ್ಯಕ್ಕೆ ಕೊಡ್ತೀರಿ. ಹೆಚ್ಚುವರಿಯಾಗಿ 4 TMC ನೀರನ್ನ ನೀವು ಮಹಾರಾಷ್ಟ್ರದಿಂದ ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಬಿಟ್ರೆ, ನೀವು 2 TMC ಅಥವಾ 4 TMC ನೀವು ನೀರನ್ನು ಉಪಯೋಗ ಮಾಡಿ, ನಮ್ಮ ನೀರು ನಮಗೆ ಸಿಗತ್ತೆ. ಹಾಗೆ ಹೆಚ್ಚುವರಿ ಬಿಟ್ಟಿರ್ತಕ್ಕಂಥ ನೀರಿನಲ್ಲಿ ನೀವು ಮಹಾರಾಷ್ಟ್ರಕ್ಕೆ ಬೇಕಾದ್ರೆ ನೀವು ನೀರು ತೆಗೆದುಕೊಂಡು ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು ಈ ಒಂದು ಯೋಜನೆಗೆ ಅನುಮತಿಯನ್ನ ಕೊಡಬೇಕು. ಇಲ್ಲದೆ ಹೋದ್ರೆ ಅಂತಾರಾಜ್ಯ ನೀರು ಸರಬರಾಜು ಅಥವಾ ನೀರು ಹಂಚಿಕೆ ಕಾನೂನಿನಡಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡಲೇ ಈ ಒಂದು ಪ್ರಕರಣದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನಂತಂದ್ರೆ ಈ ಒಂದು ಯೋಜನೆ ಮಾಡೋದ್ರಿಂದ ದೂರ ಇಡಬೇಕು. ಹಾಗೆ ಈ ಒಂದು ಯೋಜನೆಗೆ ಬ್ರೇಕ್ ಹಾಕಬೇಕು. ಒಂದು ವೇಳೆ ಈ ಒಂದು ಯೋಜನೆಗೆ ಬ್ರೇಕ್ ಹಾಕಿಲ್ಲ ಅಂತಂದ್ರೆ ಇಲ್ಲಿನ ಜನರಿಗೆ ಈ ಒಂದು ಯೋಜನೆ ಮರಣ ಶಾಸನ ಆಗತ್ತೆ ಅನ್ನುವಂತ ನೀವೇನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಸರ್ಕಾರ ಕೂಡ ಏನಂತಂದ್ರೆ ಕೂಡಲೇ ಎಚ್ಚೆತ್ತುಕೊಂಡು ಮಹಾರಾಷ್ಟ್ರದ ಜೊತೆ ಮಾತುಕತೆ ಮಾಡಿ ಕೂಡಲೇ ಈ ಒಂದು ಯೋಜನೆಗೆ ಬ್ರೇಕ್ ಅನ್ನ ಹಾಕೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲದೆ ಹೋದಲ್ಲಿ ಇಲ್ಲಿನ ಜನ ಏನಂತಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಇರೋ ನೀರನ್ನು ಕಳೆದುಕೊಂಡು ಮತ್ತೆ ಸಂಕಷ್ಟ ಪಡೋದ್ರಲ್ಲಿ ಅನುಮಾನವಿಲ್ಲ. ಒಂದ್ ವೇಳೆ ಸರ್ಕಾರ ಅನುಮತಿ ಕೊಟ್ಟರೆ, ಯಾಕಂತಂದ್ರೆ ಅದು ಮಹಾರಾಷ್ಟ್ರ ಭಾಗದಲ್ಲಿ ಬರುತ್ತೆ, ಅವರ ರಾಜ್ಯದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಹಾಗಿದ್ರೆ ಅಂತಾರಾಜ್ಯ ನೀರಿನ ಕಾನೂನಿದೆ, ಆ ಒಂದು ಕಾನೂನಿನ ಪ್ರಕಾರ ಕೋರ್ಟ್ಗಾದ್ರೂ ಹೋಗ್ಬೇಕು. ಇಲ್ಲವಾದಲ್ಲಿ ಶಾಶ್ವತವಾದಂತ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು ಅವರಿಗೆ ಅನುಮತಿಯನ್ನ ನೀಡಬೇಕು. ಇಲ್ಲದೆ ಹೋದಲ್ಲಿ ಆ ಒಂದು ಯೋಜನೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಬೇಕು ಅನ್ನುವಂಥದ್ದು ಇಲ್ಲಿನ ರೈತರ ಬೇಡಿಕೆ ಆಗಿರ್ತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News18. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.